ವೆಲ್ಕಮ್ ಬ್ಯಾಕ್ ಟು ಗ್ರೇಸ್ ವಿತ್ ಹೇಮಾ ಶೆಟ್ಟಿ. ಹೇಗಿದ್ದೀರಾ? ಹೋಪ್ ಯು ಆರ್ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ವೆಲ್. ಗೈಸ್, ಇವತ್ತಿನ ವಿಡಿಯೋ ಏನಂದ್ರೆ ಒಂದು ಸ್ಪೆಷಲ್ ವಿಡಿಯೋ ಅಂತಲೇ ಹೇಳ್ಬೋದು. ಯಾಕಂದ್ರೆ ಫೈನಲಿ ತುಂಬಾ 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 ಖುಷಿಯಿಂದ ನಾನು ಹೇಳ್ತಾ ಇದ್ದೀನಿ ಇದನ್ನು. ಯಾಕಂದ್ರೆ ಫೈನಲಿ ನನ್ನ ಯೂಟ್ಯೂಬ್ ಚಾನಲಲ್ಲಿ 30 ವಿಡಿಯೋ ಚಾಲೆಂಜ್ ಕಂಪ್ಲೀಟ್ ಮಾಡಿದ್ದೀನಿ ನಾನು. ಇದೆಲ್ಲ ಆಗಿರುತ್ತೋ ನಿಮ್ಮೆಲ್ಲರ ಸಪೋರ್ಟಿಂದ. ಹಾಗೆ ನನ್ನ ಹಾಡು ತುಂಬಾ ಇದೆ. ಫೈನಲಿ ನಾನು 30 ವಿಡಿಯೋ ಚಾಲೆಂಜ್ ಕಂಪ್ಲೀಟ್ ಮಾಡಿದ್ದೀನಿ. ತುಂಬಾನೇ ಖುಷಿ ಆಗ್ತಾ ಇದೆ. ಫಾರ್ ದ ಫಸ್ಟ್ ಟೈಮ್ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ 30 ವಿಡಿಯೋ ಚಾಲೆಂಜ್ ಕಂಪ್ಲೀಟ್ ಮಾಡಿದ್ದೀನಿ. ನಾನು ಅಂದ್ಕೊಂಡೇ ಇರಲಿಲ್ಲ ಕನ್ಸಿಸ್ಟೆನ್ಸಿಯಾಗಿ 30 ವಿಡಿಯೋ ಹಾಕ್ತೀನಿ ಅಂತ. ಬಿಕಾಸ್ ನಾನು ಐ ಟಿ ಅಲ್ಲಿ ವರ್ಕ್ ಮಾಡೋದ್ರಿಂದ ನನಗೆ ಯಾವಾಗಲೂ ಬ್ಯುಸಿ ಇರ್ತೀನಿ. ಕಾಲ್ಸ್, ಮೀಟಿಂಗ್ಸ್, ಅದು ಇದು ಅಂತ ಏನೋ ಒಂದು ತುಂಬ ಕೆಲಸ ಇರುತ್ತೆ. ಅದ್ರ ನಡುವೆ ಮನೆ ಕೆಲಸ ಮಾಡಿಕೊಂಡು ಯೂಟ್ಯೂಬ್ ಮಾಡಿಕೊಂಡು, ಹಾಗೆ ಯೂಟ್ಯೂಬ್ ಇತ್ತೀಚೆಗೆ ನಾನು ಲೈವ್ ಸ್ಟಾರ್ಟ್ ಮಾಡಿದ್ದೀನಿ. ಯೂಟ್ಯೂಬ್ ಲೈವ್ ಅದೆಲ್ಲ ಮಾಡಿಕೊಂಡು ಇಷ್ಟು 30 ವಿಡಿಯೋ ಚಾಲೆಂಜ್ ಮಾಡ್ತೀನಿ ಅಂತ ನಿಜವಾಗ್ಲೂ ಅಂದ್ಕೊಂಡೇ ಇರಲಿಲ್ಲ. ಫೈನಲಿ ಕಂಪ್ಲೀಟ್ ಮಾಡಿದೆ. ಗೈಸ್, 30 ವಿಡಿಯೋ ಚಾಲೆಂಜ್ ಬಗ್ಗೆ ಹೇಳಬೇಕಾದ್ರೆ ತುಂಬಾ ಕಷ್ಟಪಟ್ಟಿದ್ದೀನಿ. ಗೈಸ್, 30 ವಿಡಿಯೋ ಚಾಲೆಂಜ್ ಬಗ್ಗೆ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಬೇಕಂದ್ರೆ ತುಂಬಾ ಕಷ್ಟಪಟ್ಟಿದ್ದೀನಿ. ಅದರ ಹಿಂದೆ ತುಂಬಾ ಶ್ರಮ ಇದೆ. ಡೇ ನೈಟ್ ಕಷ್ಟಪಟ್ಟಿದ್ದೀನಿ. ಯಾಕಂದರೆ ನಾನು ಫುಲ್ ಟೈಮ್ ಐ ಟಿಯಲ್ಲಿ ವರ್ಕ್ ಮಾಡೋದ್ರಿಂದ, ಫುಲ್ ಟೈಮ್ ಐ ಟಿ ಪ್ರೊಫೆಷನಲ್ ಆಗಿರೋದ್ರಿಂದ, ಫುಲ್ ಟೈಮ್ ನಾನು ಐ ಟಿ ಪ್ರೊಫೆಷನ್. ಹಾಗೆ ನನ್ನ ಫ್ರೀ ಟೈಮಲ್ಲಿ ವಿಡಿಯೋ ಶೂಟ್ ಮಾಡಿಕೊಂಡು, ವಿಡಿಯೋ ಎಡಿಟ್ ಮಾಡಿಕೊಂಡು, ಹಾಗೆ ಥಂಬ್ನೇಲ್ ಎಡಿಟ್ ಮಾಡಿಕೊಂಡು, ಅದಕ್ಕೆ ಟೈಟಲ್, ಡಿಸ್ಕ್ರಿಪ್ಷನ್, ಟ್ಯಾಗ್ಸ್, ಹ್ಯಾಶ್ಟ್ಯಾಗ್ ಇದೆಲ್ಲ ಕೊಟ್ಟು ಅಪ್ಲೋಡ್ ಮಾಡೋಷ್ಟೊತ್ತಿಗೆ ನನಗೆ ತುಂಬ ಟೈಮ್ ಹಿಡಿತಾ ಇತ್ತು. ಅದಲ್ಲದೆ ನಾನು ಲೈವ್ ಸಹ ಮಾಡ್ತಾ ಇದ್ದೆ. ಡೇ ನೈಟ್ ನಾನು ನಿದ್ದೆ ಸ್ವಲ್ಪ ತುಂಬ ಕಮ್ಮಿ ಆಗಿಬಿಟ್ಟಿದೆ. ನಂದು ನಿದ್ದೆ ತುಂಬಾ ಕಮ್ಮಿ ಆಗಿಬಿಟ್ಟಿದೆ. ಬಿಕಾಸ್ ನಾನು ಇದಕ್ಕೋಸ್ಕರ ಡೇ ನೈಟ್ ಕಷ್ಟಪಡ್ತಾ ಇದ್ದೆ. ಹಾಗೆ ಫೈನಲಿ 30 ಡೇಸ್ ಚಾಲೆಂಜ್ ಕಂಪ್ಲೀಟ್ ಮಾಡಲೇಬೇಕು, ನೋ ಮ್ಯಾಟರ್ ವಾಟ್ ಅಂತ ಹೇಳಿ ಫೈನಲಿ ನಾನು 30 ವಿಡಿಯೋ ಚಾಲೆಂಜನ್ನು ಡಿಸೆಂಬರ್ ಮಂತಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ. ತುಂಬಾ ಖುಷಿ ಆಗ್ತಾ ಇದೆ. ಬಟ್ ಬಿಕಾಸ್ ಯಾಕೆ ತುಂಬ ಓವರ್ವೆಲ್ಮ್ ಆಗಿದ್ದೀನಿ ಅಂದರೆ, ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾನು ಮಾಡ್ತೀನಿ ಅಂತ. ಬಿಕಾಸ್ ನನಗೆ ಏನಾಗುತ್ತೆ ಅಂದರೆ ಟೈಮ್ ಸೆಟ್ ಆಗಲ್ಲ. ಬಿಕಾಸ್ ಆಫೀಸ್ ಕೆಲಸ ಮಾಡಬೇಕು, ಮನೆ ಕೆಲಸ ಮಾಡಬೇಕು. ಮನೆ ಕೆಲಸ ಅಂದರೆ ಲೈಕ್ ಕುಕ್ಕಿಂಗ್, ಮನೆ ಕೆಲಸ ಅಂದರೆ ಡಸ್ಟಿಂಗ್, ಸ್ವಿಪ್ಪಿಂಗ್, ಮಾಪಿಂಗ್, ಕುಕ್ಕಿಂಗ್, ಕ್ಲೀನಿಂಗ್ ಎಲ್ಲ ಮಾಡಬೇಕು. ಹಾಗೆ ದೇವರಿಗೆ ಪೂಜೆ ಮಾಡೋದು, ಅದು ಇದು ಅಂತ. ಅದರೊಟ್ಟಿಗೆ ನಾನು ಆಫೀಸ್ ವರ್ಕ್ ಮಾಡಬೇಕು. ನಾನು ಫುಲ್ ಟೈಮ್ ಐ ಟಿ ಪ್ರೊಫೆಷನಲ್ ಆಗಿರೋದ್ರಿಂದ, ಅದ್ರ ಜೊತೆಗೆ ಯೂಟ್ಯೂಬ್. ಈ 3 ಕೆಲಸವನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಒಂದು ದೋಣಿಯಲ್ಲಿ ಹೋಗ್ತಾ ಇರೋದ್ರಿಂದ ನನಗೆ ಸ್ವಲ್ಪ ಟೈಮ್ ಸೆಟ್ ಆಗ್ತಿರ್ಲಿಲ್ಲ. ಬಟ್ ನಾನು ನಿದ್ದೆ ವಿಷಯದಲ್ಲಿ ತುಂಬ ಕಾಂಪ್ರಮೈಸ್ ಮಾಡಿದೆ. ನನಗೆ ಲಾಸ್ಟ್ ಮಂತ್ಸ್ ಅಷ್ಟೇ, ಈ ಮಂತ್ಸ್ ಅಷ್ಟೇ ತುಂಬಾ ನಿದ್ದೆ ಕಮ್ಮಿ ಆಗಿದೆ. ಅದಕ್ಕೆ ನನಗೆ ಸ್ವಲ್ಪ ಡಾರ್ಕ್ ಸರ್ಕಲ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಮತ್ತೆ ನನಗೆ ನಿದ್ದೆ ತುಂಬ ಕಮ್ಮಿ ಆಗಿರುತ್ತೆ. ತುಂಬ ಸ್ಟ್ರೆಸ್ ಆಗುತ್ತೆ, ಮತ್ತೆ ವೀಕ್ನೆಸ್ ಆಗುತ್ತೆ. ಬಟ್ ನೋ ಮ್ಯಾಟರ್ ವಾಟ್ ಎವರ್ ಇಟ್ ಈಸ್, ನಾವು ತುಂಬ ಹಾರ್ಡ್ ವರ್ಕ್, ಡೆಡಿಕೇಶನ್, ಪ್ಯಾಷನ್ ಇಂದ ಮಾಡಿರೋ ವರ್ಕ್ ನಾವು ಫೈನಲಿ ಕಂಪ್ಲೀಟ್ ಮಾಡಿದಾಗ ನಾವು ನೋ ಮ್ಯಾಟರ್ ವಾಟ್, ಫೈನಲಿ ನಾವು ತುಂಬ ನಮ್ಮ ಹಾರ್ಡ್ ವರ್ಕ್, ಎಫರ್ಟ್, ಶ್ರಮ, ಡೆಡಿಕೇಶನ್, ಪ್ಯಾಷನ್ ಎಲ್ಲ ಹಾಕಿ ನಮ್ಮ ಹಾರ್ಟ್ ಆ್ಯಂಡ್ ಸೋಲ್ ಕೊಟ್ಟು ಮಾಡಿರೋ ಶ್ರದ್ಧಾ ಭಕ್ತಿಯಿಂದ ಮಾಡಿರೋ ಕೆಲಸ ಅದು ಯಾವತ್ತೂ ಫ್ರೂಟ್ಫುಲ್ ರಿಸಲ್ಟ್ ಕೊಡುತ್ತೆ ಅನ್ನೋ ಒಂದು ನಂಬಿಕೆಯಿಂದ ನಾನು ಮಾಡಿರೋದು. ತುಂಬಾ ಖುಷಿ ಇದೆ ನಾನು ಮಾಡಿರೋ ಕೆಲಸದಲ್ಲಿ. ಬಿಕಾಸ್ ನಾನು ಯಾವುದೇ ಒಂದು ಕೆಲಸ ಮಾಡಿದ್ರೆ ಶ್ರದ್ಧಾ ಭಕ್ತಿಯಿಂದ ಮಾಡ್ತೀನಿ, ಕಾಯ, ವಾಚ, ಮನಸ್ಸು, ಆ ಥರ. 100% ಎಫರ್ಟ್ ಹಾಕಿ ಮಾಡ್ತೀನಿ, ನನ್ನ ಹಾರ್ಟ್ ಆ್ಯಂಡ್ ಸೋಲ್ ಕೊಟ್ಟು ಮಾಡ್ತೀನಿ. ಹಾಗಾಗಿ ನನಗೆ ಇದು ಕೆಲಸ ತುಂಬಾ ಖುಷಿ ಕೊಟ್ಟಿದೆ. ಬಿಕಾಸ್ ಸ್ಪೆಷಲಿ ಯೂಟ್ಯೂಬ್ ಅನ್ನೋದು ನನಗೆ ತುಂಬಾ ಇಷ್ಟ. ಬಿಕಾಸ್ ವಿಡಿಯೋಗ್ರಫಿ ಆ್ಯಂಡ್ ಫೋಟೋಗ್ರಫಿ ಇಸ್ ಮೈ ಪ್ಯಾಷನ್, ಹಾಗೆ ಎಡಿಟಿಂಗ್ ಈಸ್ ಆಲ್ಸೋ ಮೈ ಪ್ಯಾಷನ್ ಅಂತಲೇ ಹೇಳ್ಬೋದು. ಹಾಗಾಗಿ ತುಂಬಾ ಖುಷಿ ಇದೆ. ಬಟ್ ಅಷ್ಟೇ ಚಾಲೆಂಜ್ ಅನ್ನು ಫೇಸ್ ಮಾಡಿದ್ದೀನಿ. ಬಿಕಾಸ್ ನಾನು ಎಲ್ಲ ಕೆಲಸ ಒಟ್ಟಿಗೆ ಮ್ಯಾನೇಜ್ ಮಾಡಬೇಕಾಗಿತ್ತು, ಬ್ಯಾಲೆನ್ಸ್ ಮಾಡಬೇಕಾಗಿತ್ತು. ಹಾಗಾಗಿ ಸ್ವಲ್ಪ ಅಲ್ಲಿ ನನಗೆ ತುಂಬ ಕಷ್ಟ ಆಗ್ತಾ ಇತ್ತು, ಸ್ಟ್ರೆಸ್ ಆಗ್ತಾ ಇತ್ತು. ಬಟ್ ಸ್ಟಿಲ್ ನೋ ಮ್ಯಾಟರ್ ವಾಟ್ ಎವರ್ ಇಟ್ ಈಸ್, ಲೈಕ್ ಎಟ್ ಐ ಓವರ್ಕಮ್ ಫ್ರಮ್ ಆಲ್ ದಿಸ್ ಇಶ್ಯೂಸ್ ಆ್ಯಂಡ್ ಲೈಕ್ ಐ ಕುಡ್ ಏಬಲ್ ಟು ಮ್ಯಾನೇಜ್. But finally I'm so happy that I completed my 30 video challenge. So happy. ಥ್ಯಾಂಕ್ ಯು ಗೈಸ್. ನೀವು ಅಷ್ಟೇ ತುಂಬ ಸಪೋರ್ಟ್ ಕೊಟ್ಟಿದ್ರ ನನ್ನ ಎಲ್ಲ ವೀಡಿಯೋಸ್ ನೋಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಸಪೋರ್ಟ್. ಬಟ್ ಎಲ್ಲ ಕಡೆನೂ ಹಾರ್ಡ್ ವರ್ಕ್ ಇದ್ದೇ, ಎಲ್ಲ ಕಡೆನೂ ಪ್ರೋಸ್ ಆ್ಯಂಡ್ ಕಾನ್ಸ್ ಇದ್ದೇ ಇರುತ್ತೆ. ಹಾರ್ಡ್ ವರ್ಕ್ ಅನ್ನೋದು ಬೇಕಾಗುತ್ತೆ. ನಮ್ಮ 100% ಎಫರ್ಟ್ ಕೊಟ್ಟಾಗಲೇ ಅಲ್ವಾ ಒಳ್ಳೆ ರಿಸಲ್ಟ್ ಸಿಗೋದು. ಹಾಗಾಗಿ ನಾನಂತೂ ನನ್ನ ಯಾವುದೇ ಒಂದು ಕೆಲಸ ಮಾಡುವಾಗ ಮನಸ್ಸಿಂದ ಮಾಡ್ತೀನಿ, ಇಷ್ಟಪಟ್ಟು ಮಾಡ್ತೀನಿ. ಹಾಗಾಗಿ ನನಗೆ ಯಾವತ್ತೂ ಆ ಒಂದು ನಂಬಿಕೆ ಇದೆ, ನಾವು ಇಷ್ಟಪಟ್ಟು ಆ ಕೆಲಸ ಶ್ರದ್ಧಾ ಭಕ್ತಿಯಿಂದ, ಕಾಯ, ವಾಚ, ಮನಸ್ಸಿಂದ, ಹಾರ್ಟ್ ಆ್ಯಂಡ್ ಸೋಲ್ ಹಾಕಿ
ಖುಷಿಯಿಂದ ಇಷ್ಟಪಟ್ಟು ಮಾಡಿದ ಕೆಲಸ ಯಾವತ್ತೂ ಒಳ್ಳೆ ರಿಸಲ್ಟ್ ಕೊಡುತ್ತೆ, ಫ್ರೂಟ್ಫುಲ್ ರಿಸಲ್ಟ್ ಕೊಡುತ್ತೆ ಅನ್ನೋ ನಂಬಿಕೆ ಇದೆ. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ ಮುಂದೇನು ಹೀಗೇನೆ ವಿಡಿಯೋ ಮಾಡ್ತಾ ಇರ್ತೀನಿ. ಸೊ ನೀವು ಅಷ್ಟೇ ನನ್ನ ಎಲ್ಲ ವೀಡಿಯೋಸ್ ನೋಡಿ ತುಂಬ ಸಪೋರ್ಟ್ ಮಾಡಿದ್ರ, ಹಾಗೆ ಮುಂದೇನು ಅಷ್ಟೇ ನನ್ನ ಎಲ್ಲ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತಾ ಇರಿ. ಸೊ ಮತ್ತೆ ತುಂಬ ವೀಡಿಯೋಸ್ ಎಲ್ಲ ನೋಡಿ, ಆಲ್ಮೋಸ್ಟ್ ಎಲ್ಲ ವೀಡಿಯೋಸ್ ನೋಡಿ ತುಂಬ ಕಮೆಂಟ್ ಹಾಕಿದ್ದೀರಾ, ಲೈಕ್ ಮಾಡಿದ್ದೀರಾ, ಶೇರ್ ಮಾಡಿದ್ದೀರಾ. ಸೊ ನನ್ನ ಎಲ್ಲ ವೀಡಿಯೋಸ್ ನೋಡಿ ತುಂಬ ಸಪೋರ್ಟ್ ಮಾಡಿದ್ದೀರಾ, ಲೈಕ್ ಮಾಡಿದ್ದೀರಾ, ಕಮೆಂಟ್ ಮಾಡಿದ್ದೀರಾ, ಶೇರ್ ಮಾಡಿದ್ದೀರಾ, ತುಂಬ ಸಬ್ಸ್ಕ್ರೈಬ್ ಮಾಡಿದ್ದೀರಾ. ತುಂಬ ಜನ ನನ್ನ ಎಲ್ಲ ವೀಡಿಯೋಸ್ ನೋಡಿ ತುಂಬ ಸಪೋರ್ಟ್ ಮಾಡಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಲೈಕ್ ಮಾಡಿದ್ದೀರಾ, ಕಮೆಂಟ್ ಮಾಡಿದ್ದೀರಾ, ಶೇರ್ ಮಾಡಿದ್ದೀರಾ. ಸ್ಪೆಷಲಿ ಹೇಳಬೇಕಂದ್ರೆ ನಾನು ಲಾಸ್ಟ್ ಮಂತ್ ಡಿಸೆಂಬರಲ್ಲಿ ಯಾವಾಗ ನನ್ನ 30 days 30 ವೀಡಿಯೋಸ್ ಚಾಲೆಂಜ್ ಸ್ಟಾರ್ಟ್ ಮಾಡಿದ್ದೀನಿ, ಆವಾಗಿನಿಂದ ನನ್ನ ಚಾನಲಲ್ಲಿ ಆಡಿಯನ್ಸ್ ಗ್ರೋತ್ ಆಗ್ತಾ ಇದೆ, ಅಂದರೆ ಸಬ್ಸ್ಕ್ರೈಬರ್ ಗ್ರೋತ್ ಆಗ್ತಾ ಇದೆ, ಮತ್ತು ವ್ಯೂಸ್ ಗ್ರೋತ್ ಆಗ್ತಾ ಇದೆ. ಬಿಕಾಸ್ ನಾನು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾ ಇದ್ದೀನಿ. ಸೊ ನಾನು ರೆಗ್ಯುಲರ್ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಶಾರ್ಟ್ಸ್ ಆಗಲಿ, ಅಂದರೆ ಶಾರ್ಟ್ ಫಾರ್ಮೆಟ್ ವೀಡಿಯೋ ಆಗಲಿ, ಲಾಂಗ್ ಫಾರ್ಮೆಟ್ ವೀಡಿಯೋ ಆಗಲಿ. ನಾನು ಇವಾಗ 30 days 30 ವೀಡಿಯೋಸ್ ಚಾನಲ್ ಕಂಪ್ಲೀಟ್ ಮಾಡಿರೋದು ಲಾಂಗ್ ಫಾರ್ಮೆಟ್ ವೀಡಿಯೋದಿಂದ. ಸೊ ಬಿಕಾಸ್ ಶಾರ್ಟ್ಸ್ ವಿಡಿಯೋ 60 second ವಿಡಿಯೋ ಆಗಿರೋದ್ರಿಂದ ಅದು ಈಸಿಯಾಗಿ ಹಾಕ್ಬೋದು ರೆಗ್ಯುಲರ್ಲಿ. ಬಟ್ ಲಾಂಗ್ ಫಾರ್ಮೆಟ್ ವಿಡಿಯೋ 30 days 30 ವಿಡಿಯೋ ಚಾಲೆಂಜ್ ಮಾಡೋಕ್ಕೆ ಸ್ವಲ್ಪ ಕಷ್ಟನೇ ಅಂತ ಹೇಳ್ಬೋದು. ಬಿಕಾಸ್ ಲಾಂಗ್ ಫಾರ್ಮೆಟ್ ವಿಡಿಯೋಗೆ ನಾವು ಒಂದು ಮಿನಿಮಮ್ 6 to 8 to 10 minutes ಆ ಥರ ಡೆಡಿಕೇಟ್ ಮಾಡ್ತೀವಿ. ಸೊ ಫಾರ್ ಎಕ್ಸಾಂಪಲ್ ನಾವು ಕ್ಯಾಪ್ಚರ್ ಮಾಡುವ 3 hours 4 hours ವಿಡಿಯೋ ಅದನ್ನು ಶಾರ್ಟ್ ಕಟ್ ಮಾಡಿ ಲಾಸ್ಟಿಗೆ 8 to 10 minutes ವಿಡಿಯೋ ಅಂತ ಮಾಡಿ ಅದನ್ನು ಆ ಕ್ಲಿಪ್ಸನ್ನು ಅಪ್ಲೋಡ್ ಮಾಡಿ ಅದರಲ್ಲಿ ಸಹ ಎಡಿಟ್ ಮಾಡಿ, ಅದಾದ ನಂತರ ವಿಡಿಯೋ ಎಡಿಟಿಂಗ್ ಕಂಪ್ಲೀಟ್ ಮಾಡಿ ಫೋಟೋ ಶೂಟಿಂಗ್ ವಿಡಿಯೋ ಶೂಟ್ ಮಾಡುವಾಗ ಸೊ ಮಿನಿಮಮ್ 1 to 3 hours ವಿಡಿಯೋ ಇರುತ್ತೆ ನಾವು ಕ್ಯಾಪ್ಚರ್ ಮಾಡೋದು. ಸೊ 3 to 4 hours ವಿಡಿಯೋ ಇರುತ್ತೆ, ಅದನ್ನು ಕಟ್ ಮಾಡಿ ಶಾರ್ಟ್ ಲಿಸ್ಟ್ ಮಾಡಿ ಫೈನಲಿ ನಾವು ಎಡಿಟಿಂಗ್ ಮಾಡುವಾಗ 8 to 10 minutes ವಿಡಿಯೋ ಅಂತ ಮಾಡ್ತೀವಿ. ಸೊ ಅದಾದ ನಂತರ ವಿಡಿಯೋ ಎಡಿಟಿಂಗ್ ಮುಗಿಸಿ ಥಂಬ್ನೇಲ್ ಎಡಿಟಿಂಗ್ ಆಗಬೇಕು, ಮತ್ತು ಥಂಬ್ನೇಲ್ ಎಡಿಟಿಂಗ್ ಆದ ನಂತರ ಟೈಟಲ್ ಕೊಡಬೇಕು, ಅದಕ್ಕೆ ಡಿಸ್ಕ್ರಿಪ್ಷನ್ ಕೊಡಬೇಕು, ಟ್ಯಾಗ್ಸ್ ಕೊಡಬೇಕು, ಎಡಿಟಿಂಗ್ ಮಾಡುವಾಗ ಅದಕ್ಕೆ ಥಂಬ್ನೇಲ್ ಎಡಿಟಿಂಗಲ್ಲಿ ಕ್ಯಾಪ್ಷನ್ಸ್ ಕೊಡಬೇಕು. ಸೊ ಅದಾದ ನಂತರ ಟ್ಯಾಗ್ಸ್ ಮತ್ತು ಹ್ಯಾಶ್ಟ್ಯಾಗ್ ಕೊಡಬೇಕು. ಇಷ್ಟು ಮಾಡೋಷ್ಟೊತ್ತಿಗೆ ಸುಸ್ತಾಗಿ ಹೋಗುತ್ತೆ. ಬಿಕಾಸ್ ಸುಮ್ಮನೆ ಕೆಲವರು ಹಾಕ್ತಾರೆ ಸುಮ್ಮನೆ, ಬಟ್ ನಾನು ಹಾಕೋಕೆ ಹೋಗಲ್ಲ. ನನ್ನ ಎಲ್ಲ ವಿಡಿಯೋದಲ್ಲಿ ಅಷ್ಟೇ ನಾನು ಥಂಬ್ನೇಲ್ಗೆ ಒಳ್ಳೆ ಕ್ಯಾಪ್ಷನ್ ಕೊಡ್ತೀನಿ, ಟೈಟಲ್, ಡಿಸ್ಕ್ರಿಪ್ಷನ್ ಮತ್ತು ಟ್ಯಾಗ್ಸ್, ಹ್ಯಾಶ್ಟ್ಯಾಗ್ ಎಲ್ಲ ಕೊಟ್ಟು ಒಂದು ಒಳ್ಳೆ ಕಂಪ್ಲೀಟ್ ಪ್ರಾಡಕ್ಟ್ 100% ಕಂಪ್ಲೀಟ್ ಪ್ರಾಡಕ್ಟ್ ಥರ ನಾನು ಕಸ್ಟಮರ್ಗೆ ಡೆಲಿವರ್ ಮಾಡ್ತೀವಿ. ಹಾಗೆ ನಾನು ನನ್ನ ವಿಡಿಯೋವನ್ನು ಅಪ್ಲೋಡ್ ಮಾಡ್ತೀನಿ 100% ಎಫರ್ಟ್ ಹಾಕಿ. ಸೊ ಹಾಗಾಗಿರುವಾಗ ನಾವು 100% ಹಾಕೋದ್ರಿಂದ ಅದು ಹಾರ್ಟ್ ಆ್ಯಂಡ್ ಸೋಲೇ ಹಾಕಿ ಮಾಡ್ತೀನಿ ನಾನು. ಹಾಗಾಗಿ ಸೊ ಆಬ್ವಿಯಸ್ಲಿ ಅದರ ಔಟ್ಪುಟ್ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ತುಂಬ ಖುಷಿ ಇದೆ. ಬಿಕಾಸ್ ನಾನು ಫಾರ್ ದ ಫಸ್ಟ್ ಟೈಮ್ ಆಯಿತಾ 30 days 30 ವೀಡಿಯೋಸ್ ಲಾಂಗ್ ಫಾರ್ಮ್ಯಾಟ್ ವೀಡಿಯೋಸ್ 30 days 30 ಲಾಂಗ್ ಫಾರ್ಮ್ಯಾಟ್ ವೀಡಿಯೋ ಚಾಲೆಂಜ್ ಕಂಪ್ಲೀಟ್ ಮಾಡಿದ್ದೀನಿ ಅಂತ ಹೇಳೋಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. 30 days 30 ಲಾಂಗ್ ಫಾರ್ಮ್ಯಾಟ್ 30 days 30 ಲಾಂಗ್ ಫಾರ್ಮ್ಯಾಟ್ ವಿಡಿಯೋ ಚಾಲೆಂಜ್ ಅನ್ನು ನಾನು ಕಂಪ್ಲೀಟ್ ಮಾಡಿದ್ದೀನಿ ಅಂತ ಹೇಳೋಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಸೊ ವೆರಿ ಹ್ಯಾಪಿ ಮೂಮೆಂಟ್ ಅಂತ ಹೇಳ್ಬೋದು, ವೆರಿ ಹ್ಯಾಪಿ ಅಂತ ಹೇಳ್ಬೋದು. ಬಿಕಾಸ್ ಇಷ್ಟು ಕೆಲಸದ ನಡುವೆ ನಾನು ಅಂದ್ಕೊಂಡಿರಲಿಲ್ಲ ನಾನು 30 days 30 ಲಾಂಗ್ ಫಾರ್ಮ್ಯಾಟ್ ವಿಡಿಯೋ ಚಾಲೆಂಜ್ ಕಂಪ್ಲೀಟ್ ಮಾಡ್ತೀನಿ ಅಂತ. ನನಗೆ ಸೆಟ್ ಮಾಡಿರೋ ಇದೊಂದು ಚಾಲೆಂಜ್ ಆಗಿತ್ತು. ಸೊ ಹಾಗೆ ಮುಂದೇನೂ ಅಷ್ಟೇ ಈ ಥರ ಒಂದು ಚಾಲೆಂಜನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ನೋಡೋಣ ಹೇಗೆ ಹೋಗುತ್ತೆ ಅಂತ. ಡೆಫಿನೆಟ್ಲಿ ನಿಮ್ಮೆಲ್ಲರ ಸಪೋರ್ಟ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬರೀ ನಾನು ಕೇಳೋದಿಷ್ಟೇ, ನಿಮ್ಮ ಪ್ರೀತಿ, ಆಶೀರ್ವಾದ, ಬ್ಲೆಸ್ಸಿಂಗ್, ಸಪೋರ್ಟ್ ಅಷ್ಟೇ ನನಗೆ ಕೊಡಿ, ಬೇರೆ ಏನು ನಾನು ಕೇಳಲ್ಲ. ಸೊ ಇವಾಗ ಹೇಗೆ ಕೊಡ್ತಾ ಇದ್ದೀರಾ ಹಾಗೆ ನಿಮ್ಮ ಆಶೀರ್ವಾದ, ಬ್ಲೆಸ್ಸಿಂಗ್, ಪ್ರೀತಿ ಯಾವತ್ತೂ ಇರಲಿ. ಇವಾಗ ಹೇಗೆ ನಿಮ್ಮ ಆಶೀರ್ವಾದ, ಪ್ರೀತಿ, ಸಪೋರ್ಟ್ ಎಲ್ಲ ನನಗೆ ಕೊಡ್ತಾ ಇದ್ದೀರಾ, ಹಾಗೆ ಇನ್ನು ಮುಂದೆನೂ ಅಷ್ಟೇ ನಿಮ್ಮ ಪ್ರೀತಿ, ಆಶೀರ್ವಾದ, ಸಪೋರ್ಟ್ ನನ್ನ ಮೇಲೆ ಯಾವತ್ತೂ ಇರಲಿ, ಹಾಗೆ ನನ್ನ ಚಾನಲ್ ಮೇಲೆ ಸಹ ಇರಲಿ. ಸೊ ಇವಾಗ ಒಂದು ನನ್ನ ಚಾನಲ್ ಟ್ರ್ಯಾಕಲ್ಲಿ ಹೋಗ್ತಾ ಇದೆ. ಯಾಕಂದರೆ ತುಂಬ ಸ್ವಲ್ಪ ನಡುವೆ ಇತ್ತೀಚೆಗೆ ಯಾಕೋ 4 to 5 ಮಂತಲ್ಲಿ ತುಂಬ ಗ್ಯಾಪ್ ಆಯಿತು. ಆ ಗ್ಯಾಪನ್ನು ಫಿಲ್ ಮಾಡಬೇಕು ಅಂದ್ಕೊಂಡು ನಾನು ಇವಾಗ ರೆಗ್ಯುಲರ್ಲಿ ಕನ್ಸಿಸ್ಟೆನ್ಸಿ ಆಗಿ ಲಾಂಗ್ ಫಾರ್ಮ್ಯಾಟ್ ವೀಡಿಯೋಸ್ ಹಾಕ್ತಾ ಇದ್ದೀನಿ, ಶಾರ್ಟ್ ಫಾರ್ಮ್ಯಾಟ್ ವೀಡಿಯೋಸ್ ಹಾಕ್ತಾ ಇದ್ದೀನಿ, ಹಾಗೆ ಲೈವ್ ಸಹ ಮಾಡ್ತಾ ಇದ್ದೀನಿ. ಸೊ ನಿಮಗೂ ಇಷ್ಟ ಆಗ್ತಾ ಇದೆ, ನೀವು ಎಲ್ಲರೂ ತುಂಬ ಪಾಸಿಟಿವ್, ನಿಮಗೂ ಇಷ್ಟ ಆಗ್ತಾ ಇದೆ, ತುಂಬ ಜನಕ್ಕೆ ಪಾಸಿಟಿವ್ ರೆಸ್ಪಾನ್ಸ್ ಕೊಡ್ತಾ ಇದ್ದೀರಾ ಕಮೆಂಟ್ ಮೂಲಕ. ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಗ್ತಾ ಇದೆ. ಸೊ ಅವಾಗ ಅನಿಸುತ್ತೆ ನಾನು ಹಾರ್ಡ್ ವರ್ಕ್ ಹಾಕಿ ಅವಾಗ ಅನಿಸುತ್ತೆ ನಾನು ಹಾರ್ಟ್ ಆ್ಯಂಡ್ ಸೋಲ್ ಹಾಕಿ ನನ್ನ ಹಾರ್ಡ್ ವರ್ಕ್, ಎಫರ್ಟ್, ಡೆಡಿಕೇಶನ್, ಪ್ಯಾಷನ್ ಏನೋ ಒಂದು ಕಂಪ್ಲೀಟ್ ಆಗಿ ಅವಾಗ ಅನಿಸುತ್ತೆ ನನಗೆ.
ಸೊ ನಾನು ಇಷ್ಟು ಹಾರ್ಡ್ ವರ್ಕ್ ಮಾಡಿರೋದು ಸಾರ್ಥಕ ಆಯಿತು, ಇಷ್ಟು ಜನ ಪಾಸಿಟಿವ್ ರೆಸ್ಪಾನ್ಸ್ ಕೊಡ್ತಾ ಇರಲ್ಲ. ಸೊ ಬಿಕಾಸ್ ನಾನು ನಿಮ್ಮೆಲ್ಲ ಕಮೆಂಟ್ ಓದುವಾಗ ನನಗೆ ತುಂಬ ಖುಷಿ ಆಗುತ್ತೆ. ಸೊ ದಟ್ ನನಗೆ ಇನ್ನಷ್ಟು ಒಳ್ಳೆ ಮೋಟಿವೇಶನ್ ವಿಡಿಯೋ ಮಾಡಬೇಕು ಅಂತ ಅನಿಸುತ್ತೆ. ಸೊ ದಟ್ ದಿಸ್ ನನ್ನ ಕಂಟೆಂಟಲ್ಲಿ, ನನ್ನ ವಿಡಿಯೋದಲ್ಲಿ ನಾನು ಜಾಸ್ತಿ ಫೋಕಸ್ ಮಾಡೋದೇನೆಂದರೆ, ನೀವು ಹೇಗೆ ನನ್ನ ವಿಡಿಯೋ ನೋಡ್ತೀರಾ ಹಾಗೆ ನಾನು ನಿಮಗೆ ಇನ್ ರಿಟರ್ನ್ ಏನಾದರೂ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಕಂಟೆಂಟ್ ಮಾಡ್ತಾ ಇರೋದು. ಸೊ ನನ್ನ ಕಂಟೆಂಟಲ್ಲಿ ನಾನು ಮಾಡುವ ವಿಡಿಯೋದಲ್ಲಿ ಮೇಯ್ನ್ ನಾನು ಏನು ಫೋಕಸ್ ಮಾಡ್ತೀನಿ ಅಂದರೆ, ಸೊ ಜಾಸ್ತಿ ನಾನು ನನ್ನ ವಿಡಿಯೋ, ನನ್ನ ಆಡಿಯನ್ಸ್, ನನ್ನ ಸಬ್ಸ್ಕ್ರೈಬರ್ ಏನು ನೋಡಿ ನನಗೆ ಸಪೋರ್ಟ್ ಮಾಡ್ತೀರಾ ಹಾಗೆ ನಾನು ಇನ್ ರಿಟರ್ನ್ ನಿಮಗೆ ಏನಾದರೂ ಸಪೋರ್ಟ್ ಮಾಡಬೇಕು ಅಂತ ಹೇಳಿ ನಾನು ಒಳ್ಳೊಳ್ಳೆ ಕಂಟೆಂಟ್ ಓರಿಯೆಂಟೆಡ್ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ದಟ್ ನಿಮಗೂ ಹೆಲ್ಪ್ಫುಲ್ ಆಗಬೇಕು ಅಂತ. ತುಂಬ ಜನ ನನಗೆ ಕೇಳ್ತೀರಾ ಲೈವಲ್ಲಿ ಎಲ್ಲ, ನಾನು ಜಾಬ್ಗೆ ಟ್ರೈ ಮಾಡ್ತಾ ಇದ್ದೀನಿ, ಜಾಬ್ ಹೇಗೆ ಪ್ರಿಪೇರ್ ಆಗೋದು, ಇಂಟರ್ವ್ಯೂ ಪ್ರಿಪೇರ್ ಆಗೋದು ಹೇಗೆ, ಕೋರ್ಸ್ ಯಾವ ಥರ ಚೂಸ್ ಮಾಡಬೇಕು, ಮತ್ತು ಯಾವ ಥರ ಬ್ಯಾಂಗ್ಳೂರಲ್ಲಿ IT ಜಾಬ್ಗೆ ನಾವು ಟ್ರೈ ಮಾಡಬೇಕು, ಮತ್ತು ಯಾವ ಅಪ್ಲಿಕೇಶನ್ ಥ್ರೂ ನಾವು ನಮ್ಮ ರೆಸ್ಯೂಮನ್ನು ಅಂದರೆ ರಿಜಿಸ್ಟರ್ ಮಾಡಬೇಕು ಅಂತ ತುಂಬ ಜನ ಸ್ಪೆಷಲಿ ಜಾಬ್ ಇದು ಕೇಳ್ತಾರೆ. ಮತ್ತು ಸ್ಟೂಡೆಂಟ್ಸ್ ತುಂಬ ಜನ ಕೇಳ್ತಾರೆ. ಸೊ ನಾವು ಹೇಗೆ ಇಂಟರ್ವ್ಯೂಗೆ ಪ್ರಿಪೇರ್ ಆಗಬೇಕು, ಮತ್ತು ಜಾಬ್ಗೆ ಹೇಗೆ ಟ್ರೈ ಮಾಡಬೇಕು, ಎಕ್ಸಾಮ್ಗೆ ಯಾವ ಥರ ಪ್ರಿಪೇರ್ ಆಗಬೇಕು ಅಂತ ತುಂಬ ಜನ ಕೇಳ್ತಾರೆ. ಸೊ ನಾನು ತುಂಬ ಜನಕ್ಕೆ ಲೈವಲ್ಲಿ ತುಂಬ ಸಲ ನಾನು ಸಜೆಷನ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಹಾಗೆ ತುಂಬ ಜನ ಎಲೆಕ್ಟ್ರಾನಿಕ್ ಗ್ಯಾಜೆಟ್ ಬಗ್ಗೆ ಎಲ್ಲ ಕೇಳ್ತೀರಾ, ನನ್ನ ಲ್ಯಾಪ್ಟಾಪ್ ಯಾವುದು, ಮೊಬೈಲ್ ಯಾವುದು ಅಂತ ಎಲ್ಲ ಫೀಚರ್ಸ್ ಬಗ್ಗೆ ನಾನು ಇನ್ಫಾರ್ಮೇಷನ್ ಎಲ್ಲ ಶೇರ್ ಮಾಡಿದ್ದೀನಿ ಆಲ್ರೆಡಿ ಲೈವಲ್ಲಿ. ಸೊ ತುಂಬ ಜನ ಹೇಳಿದ್ರೆ ಈ ಥರ ಒಂದು ನಮಗೆ ಲೈವಲ್ಲಿ ತುಂಬ ಜನ ಹೇಳಿದ್ದೀರ ನನಗೆ. ಸ್ಟೂಡೆಂಟ್ಸ್ ತುಂಬ ಜನ ಸಜೆಸ್ಟ್ ಮಾಡೋದು ಏನಂದರೆ, ನಮಗೆ ಇಂಟರ್ವ್ಯೂಗೆ ಯಾವ ಥರ ಪ್ರಿಪೇರ್ ಆಗೋದು, ಜಾಬ್ಗೆ ಯಾವ ಥರ ಪ್ರಿಪೇರ್ ಆಗೋದು, ಮತ್ತು ಇಂಟರ್ವ್ಯೂ ಹೇಗೆ ಫೇಸ್ ಮಾಡೋದು, ಮತ್ತು ಎಷ್ಟು ರೌಂಡ್ ಇಂಟರ್ವ್ಯೂ ಇರುತ್ತೆ, ಮತ್ತು ಯಾವ ಥರ ನಾವು ಇಂಟರ್ವ್ಯೂಗೆ ಪ್ರಿಪೇರ್ ಆಗಬೇಕಾಗುತ್ತೆ, ಮತ್ತು ಸ್ಪೆಷಲಿ IT ಜಾಬ್ಸ್ಗೆ ನಾವು ಯಾವ ಥರ ಜಾಬ್ ಅಪ್ಲೈ ಮಾಡಬೇಕು, ಮತ್ತು ಏನೆಲ್ಲ ಕ್ರೈಟೀರಿಯಾ ಇರುತ್ತೆ, ಇಂಟರ್ವ್ಯೂಯಲ್ಲಿ ಯಾವ ಥರ ಕ್ರೈಟೀರಿಯಾ ಇರುತ್ತೆ, ಯಾವುದೆಲ್ಲ ಫ್ಯಾಕ್ಟರ್ಸ್ ಇರುತ್ತೆ, ನಾವು ಯಾವುದೆಲ್ಲ ಲೈಕ್ ಪ್ರಿಪೇರ್ ಮಾಡುವಾಗ ಯಾವುದೆಲ್ಲ ಕಲ್ತ್ಕೊಳ್ಬೇಕಾಗುತ್ತೆ, ರೆಡಿ ಆಗಿರಬೇಕು ಅಂತೆಲ್ಲ ತುಂಬ ಜನ ಕೇಳ್ತೀರಾ ನನಗೆ. ಡೆಫಿನೆಟ್ಲಿ ಹೇಳಿದ್ದೀರಾ, ತುಂಬ ಜನ ನನಗೆ ಹೇಳಿದ್ದೀರಾ IT ಜಾಬ್ಗೆ ಹೇಗೆ ಪ್ರಿಪೇರ್ ಮಾಡೋದು, ಮತ್ತು IT ಜಾಬ್ಗೆ ಇಂಟರ್ವ್ಯೂ ಯಾವ ಥರ ಫೇಸ್ ಮಾಡೋದು, ಮತ್ತು ಎಷ್ಟು ರೌಂಡ್ ಇಂಟರ್ವ್ಯೂ ಇರುತ್ತೆ, ಯಾವ ಥರ ನಾವು ಇಂಟರ್ವ್ಯೂವನ್ನು ಫೇಸ್ ಮಾಡಬೇಕು, ಮತ್ತು ಜಾಬ್ಗೆ ಯಾವ ಥರ ಅಪ್ಲೈ ಮಾಡಬೇಕು ಅಂತೆಲ್ಲ ಈ ಥರದ್ದು ವೀಡಿಯೋಸ್ ಎಲ್ಲ ಮಾಡಿ ನಮಗೆ ಹೆಲ್ಪ್ಫುಲ್ ಆಗುತ್ತೆ, ನಮಗೆ ಮೋಟಿವೇಶನ್ ಸಿಗುತ್ತೆ, ನಾವು ಇದರಿಂದ ಕಲ್ತ್ಕೋಬೋದು ಅಂತೆಲ್ಲ ಹೇಳಿದ್ದೀರಾ ನನಗೆ ಬೇಸ್ಡ್ ಆನ್ ಮೈ ಎಕ್ಸ್ಪೀರಿಯನ್ಸ್. ಸೊ ಲೈವಲ್ಲಿ ಎಲ್ಲ ತುಂಬ ಜನ ರಿಕ್ವೆಸ್ಟ್ ಮಾಡಿದ್ದೀರಾ. ಡೆಫಿನೆಟ್ಲಿ ಇನ್ ಅಪ್ಕಮಿಂಗ್ ವೀಡಿಯೋಸ್ ನಾನು ನನ್ನ ಪ್ರೊಫೆಷನ್ ಬಗ್ಗೆ, ನಾನು ನನ್ನ ಎಕ್ಸ್ಪೀರಿಯನ್ಸ್, ನನ್ನ ನಾಲೆಜ್, ನನ್ನ ಸ್ಕಿಲ್ಸ್, ನಾನೇನು ಕಲ್ತಿದ್ದೀನಿ ಅದೆಲ್ಲ ಶೇರ್ ಮಾಡ್ತೀನಿ. ಸೊ ದಟ್ ಇಟ್ ವಿಲ್ ಹೆಲ್ಪ್ಫುಲ್ ಫಾರ್ ಯು ಗೈಸ್ ಅಂತ. ಸೊ ನಿಮಗೂ ಹೆಲ್ಪ್ ಆಗಲಿ. ಸೊ ದಟ್ ನಾನು ಪಟ್ಟ ಕಷ್ಟ, ನಾನು ಪಟ್ಟಿರೋ ಶ್ರಮ ನೀವು ಫೇಸ್ ಮಾಡಬಾರ್ದು, ನಿಮಗೆ ಕಷ್ಟ ಬರಬಾರ್ದು. ಅಂದರೆ ನಾನೇನು ಸ್ಟ್ರಗಲ್ ಫೇಸ್ ಮಾಡಿದ್ದೀನಿ, ನಾನೇನು ಕಷ್ಟ ಅನುಭವಿಸ್ತೀನಿ, ಆ ಕಷ್ಟ ನೀವು ಫೇಸ್ ಮಾಡಬಾರ್ದು. ಸೊ ದಟ್ ನಿಮಗೆ ಯೂಸ್ಫುಲ್ ಆಗಲಿ, ಹೆಲ್ಪ್ಫುಲ್ ಆಗಲಿ ಅನ್ನೋ ವಿಷಯ, ನಿಮಗೆ ಯೂಸ್ಫುಲ್ ಆಗಲಿ, ಹೆಲ್ಪ್ಫುಲ್ ಆಗಲಿ ಅನ್ನೋದು, ನಿಮಗೆ ಹೆಲ್ಪ್ಫುಲ್ ಆಗಲಿ, ಯೂಸ್ಫುಲ್ ಆಗಲಿ ಅನ್ನೋ ಒಂದು ವಿಷಯವನ್ನು ನಾನು ತಲೆಯಲ್ಲಿಟ್ಕೊಂಡು ನಿಮಗೆ ಒಂದು ಒಳ್ಳೆ ರೀತಿಯ ಕಂಟೆಂಟ್ ಓರಿಯೆಂಟೆಡ್ ಪ್ರೊಫೆಷನಲ್ ರಿಲೇಟೆಡ್ ವಿಡಿಯೋನೇ ಮಾಡಿ ಹಾಕ್ತೀನಿ. ಪ್ರೊಫೆಷನ್ಗೆ ರಿಲೇಟೆಡ್ ಅಂದರೆ ಲೈಕ್ ಸ್ಪೆಷಲಿ ಯಾವ ಥರ ಜಾಬ್ ಹುಡ್ಕೋದು, ಯಾವ ಥರ ಪ್ರಿಪೇರ್ ಆಗಬೇಕು ಇಂಟರ್ವ್ಯೂಗೆ, ಮತ್ತು ಯಾವ ಕ್ರೈಟೀರಿಯಾವನ್ನು ನೀವು ತಲೆಯಲ್ಲಿ ಇಡಬೇಕು ಬಿಫೋರ್ ಪ್ರಿಪೇರಿಂಗ್ ಫಾರ್ ಇಂಟರ್ವ್ಯೂ. ಸೊ ಇದೆಲ್ಲ ನಾನು ಡೀಟೇಲ್ಸ್ ಇನ್ನು ಅಪ್ಕಮಿಂಗ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಹಾಗೆ ನಿಮಗೆ ಯಾವ ಥರ ವೀಡಿಯೋಸ್ ಬೇಕಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಅದೇ ರೀತಿಯ ವೀಡಿಯೋ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ಇವಾಗ ಹೇಗೆ ಸಪೋರ್ಟ್ ಮಾಡ್ತೀರಾ ಹಾಗೆ ಇನ್ನು ಮುಂದೆ ಸಪೋರ್ಟ್ ಮಾಡಿ. ಡೆಫಿನೆಟ್ಲಿ ನಿಮಗೆ ನಾನು ಒಂದು ಒಳ್ಳೊಳ್ಳೆ ರೀತಿಯ ಕಂಟೆಂಟ್ ಓರಿಯೆಂಟೆಡ್ ವಿಡಿಯೋ ಮಾಡಿ ನಿಮ್ಮನ್ನು ಆದಷ್ಟು ಎಂಟರ್ಟೈನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಹಾಗೆ ಆದಷ್ಟು ನಾಲೆಜ್ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನನಗೆ ಏನು ಗೊತ್ತಿದೆ ಅದನ್ನು ನಾನು ಡೆಫಿನೆಟ್ಲಿ 100% ನಾನು ಶೇರ್ ಮಾಡ್ತೀನಿ ನಿಮಗೆ. ಸೊ ದಟ್ ನಿಮಗೆ ಹೆಲ್ಪ್ಫುಲ್ ಆಗಲಿ, ಯೂಸ್ಫುಲ್ ಆಗಲಿ ಅನ್ನೋ ಒಂದು ಉದ್ದೇಶದಿಂದ. ಥ್ಯಾಂಕ್ ಯು ಸೋ ಮಚ್ ಗೈಸ್ ಫಾರ್ ಆಲ್ ದ ಸಪೋರ್ಟ್. ಲಾಟ್ಸ್ ಆಫ್ ಲವ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇಲ್ಲಿಗೆ ನಾನು ನನ್ನ ಈ 30 days ಲಾಂಗ್ ಫಾರ್ಮ್ಯಾಟ್ ವಿಡಿಯೋ 30 ವಿಡಿಯೋಸ್ ಚಾಲೆಂಜನ್ನು ಕಂಪ್ಲೀಟ್ ಮಾಡಿದ್ದೀನಿ. ಹಾಗೆ ಇಲ್ಲಿಗೆ ನಾನು ಈ ವಿಡಿಯೋ ಎಂಡ್ ಮಾಡ್ತೀನಿ. ಮುಂದೆನೂ ಹಾಗೆ ನಾನು ಈ ಥರ ಒಂದು ಒಳ್ಳೊಳ್ಳೆ ಚಾಲೆಂಜ್ ಓರಿಯೆಂಟೆಡ್ ವಿಡಿಯೋ ಮಾಡ್ತಾ ಇರ್ತೀನಿ. ಹಾಗೆ ಮುಂದೆನೂ ಅಷ್ಟೇ ನಾನು ಕನ್ಸಿಸ್ಟೆನ್ಸಿ ಆಗಿ 30 days ವಿಡಿಯೋಸ್ ಥರನೇ ಮುಂದೆನೂ ಒಂದು ಚಾಲೆಂಜ್ ಆಗಿ ತಗೊಂಡು ಮುಂದೆನೂ 30 days ಅಂತ ಒಂದು ಒಳ್ಳೆ ಚಾಲೆಂಜ್ ಥರ ಮುಂದೆನೂ ಈ ಥರ ಕನ್ಸಿಸ್ಟೆನ್ಸಿ ಆಗಿ ರೆಗ್ಯುಲರ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಹಾಗೆ ನೀವು ಸಹ ಅಷ್ಟೇ ನಿಮ್ಮ ಒಂದು ಅನಿಸಿಕೆ, ಒಪಿನಿಯನ್ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಸೊ ದಟ್ ನನಗೂ ಒಂದು ಗೊತ್ತಾಗುತ್ತೆ ನಿಮಗೆ ನನ್ನ ವಿಡಿಯೋ ಹೇಗೆ ಅನಿಸಿದೆ, ಹೇಗೆ ಇಷ್ಟ ಆಯ್ತಾ, ಹೇಗೆ ಏನು ಕತೆ ಅಂತ. ಹಾಗೆ ನನಗೂ ಒಂದು ಗೊತ್ತಾಗುತ್ತೆ ಆವಾಗ. ಸೊ ನಿಮಗೆ ಏನು ಇಷ್ಟ ಆಗುತ್ತೆ, ಯಾವ ಥರ ಮಾಡಬೇಕು ಅಂತ. ಸೊ ದಟ್ ಥ್ಯಾಂಕ್ ಯು ಸೋ ಮಚ್ ಗೈಸ್ ಇಷ್ಟೊತ್ತಿಗೆ ಸಪೋರ್ಟ್ ಮಾಡಿ ನನಗೆ ನನ್ನನ್ನು ಇಲ್ಲಿ ತನಕ
ಗೈಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಸಪೋರ್ಟ್. ಸೊ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇಲ್ಲಿಗೆ ನಾನು ಈ ನನ್ನ 30 days 30 ವಿಡಿಯೋಸ್ ಚಾಲೆಂಜ್ನ ಒಂದು ವಿಡಿಯೋ ಮಾಡೋಣ ಅಂತ ತುಂಬ ದಿವಸ ಅಂದ್ಕೊಂಡಿದ್ದೆ, ಬಟ್ ನಾನು ಫೈನಲಿ ಇವತ್ತು ಮಾಡಿದ್ದೀನಿ. ಸೊ ಇಲ್ಲಿಗೆ ನಾನು ಈ ವಿಡಿಯೋ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಾನು ಇಲ್ಲಿಗೆ ನಾನು ಈ ವಿಡಿಯೋ ಎಂಡ್ ಮಾಡ್ತೀನಿ. ಮುಂದೆನೂ ಅಷ್ಟೇ ನಾನು 30 days ವಿಡಿಯೋ ಚಾಲೆಂಜನ್ನು ಕಂಟಿನ್ಯೂ ಮಾಡ್ತೀನಿ. ಸೊ ಹೀಗೆ ನಿಮ್ಮ ಆಶೀರ್ವಾದ, ಪ್ರೀತಿ, ಸಪೋರ್ಟ್ ಯಾವತ್ತೂ ಇರಲಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿಗೆ ನಾನು ಈ ವಿಡಿಯೋ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಪ್ಲೀಸ್ ಹಿಟ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಸಿಗೋಣ. ಅಂಟಿಲ್ ದೆನ್, ಟೇಕ್ ಕೇರ್, ಬೈ ಬೈ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್.